ಗೋಕಾಕ್ ಕೋಚಿಂಗ್ ಸೆಂಟರ್ನಲ್ಲಿ ಕಲಿಸುವಂತಹ ನೆಪದಲ್ಲಿ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿಗಳ ಮೇಲೆ ಅತ್ಯಾಚಾರದ ಆರೋಪ. ಹೌದು, ಗೋಕಾಕ್ ನಗರದ ಶ್ರೀಲಕ್ಷ್ಮಿ ಸಭಾಭವನದ ಎದುರಿನ ಒಂದು ಪ್ರಗತಿ ನವೋದಯ ತರಬೇತಿ ಕೇಂದ್ರದ ಶಿಕ್ಷಕನ ವಿರುದ್ಧ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಕೇಳಿ ಬಂದಿದೆ. ಆರೋಪಿಯನ್ನ ಗಿರೀಶ್ ರಾಜಗೌಡ ಪಾಟೀಲ್ 35 ವರ್ಷ ಅಂತ ಗುರುತಿಸಲಾಗಿದ್ದು, ಒಂದು ಚಿಕ್ಕೋಡಿ ತಾಲೂಕಿನ ಕರಗಾವ ಗ್ರಾಮದ ನಿವಾಸಿಯಾಗಿದ್ದಾನೆ. ಹಲವು ವರ್ಷಗಳಿಂದ ತರಬೇತಿ ಕೇಂದ್ರದಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಅಂತ ತಿಳಿದು ಬಂದಿದೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಗೋಕಾಕ ಪೊಲೀಸರು ಆರೋಪಿಯನ್ನ ಬಂಧಿಸಿ ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಈ ಘಟನೆ ಶಿಕ್ಷಣ ಕ್ಷೇತ್ರದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಸ್ಥಳೀಯರ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ಈ ಹಿನ್ನೆಲೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಶಿಕ್ಷಕನಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ ಎಬಿವಿಪಿ ಕಾರ್ಯಕರ್ತರು ಬಸವೇಶ್ವರ ವೃತ್ತದಿಂದ ವಿಧಾನಸೌಧವರೆಗೆ ಪ್ರತಿಭಟಿಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು. ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ಗಲ್ಲಿಗೇರಿಸಿ 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 ಬಲ ಭಾರತ್ ಮಾತಾ ಕಿ ಬಲ ಭಾರತ್ ಮಾತಾ ಕಿ ಬಲ ಭಾರತ್ ಮಾತಾ ಕಿ We want justice. We want justice. ಬೇರೆ ಬೇರೆ ಹಳ್ಳಿಗಳಿಂದ ಈ ಗೋಕಾಕು ಒಂದು ಪ್ರತಿಷ್ಠಿತ ವಿದ್ಯಾ ಕೇಂದ್ರ ಆಗಿದೆ. ಹಾಗೆ ಬೇರೆ ಬೇರೆ ಹಳ್ಳಿಗಳಿಂದ ಇಲ್ಲಿ ವಿದ್ಯಾಭ್ಯಾಸ ಮಾಡಲು ಬರ್ತಾ ಇದ್ದಾರೆ. ಅಂತ ಒಂದು ಪ್ರತಿಷ್ಠಿತ ನಗರದಲ್ಲಿ ಒಂದು ವಿಷಾದನೀಯ ಘಟನೆ ನಡೆದಿದೆ. ಯಾಕಪ್ಪ ಅಂತಂದ್ರೆ ನಾವು ನೋಡಬಹುದು, ಒಬ್ರು ಶಿಕ್ಷಣವನ್ನ ನೀಡುವಂತಹ ಶಿಕ್ಷಕರೇ ತಮ್ಮ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಎಸಗಿರುವಂತ ಬಹಳ ವಿಷಾದನೀಯ. ಈ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಏನೋ ಪಾಲಕರು ಒಳ್ಳೆ ಶಿಕ್ಷಣ ನೀಡ್ತಾರೆ ಅನ್ನೋ ಕಾರಣಕ್ಕಾಗಿ ತಮ್ಮ ಸಂಸ್ಥೆಗೆ ವಿದ್ಯಾರ್ಥಿಗಳನ್ನ ಅಲ್ಲಿ ವಿದ್ಯಾಭ್ಯಾಸ ಮಾಡಲು ಕಳಿಸಿದಾಗ ಶಿಕ್ಷಕರು ಈ ರೀತಿ ಮಾಡೋದು ಸರಿಯಲ್ಲ. ಅದಕ್ಕಾಗಿ ಏನೋ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರವನ್ನು ಎಸಗಿದಂತಹ ಆರೋಪಿ ಇದಾರಲ್ಲ, ಆ ಆರೋಪಿಗೆ ಕಠಿಣವಾದ ಶಿಕ್ಷೆ ನೀಡಬೇಕು, ಆತನನ್ನ ಗಲ್ಲಿಗೇರಿಸಬೇಕು ಅಂತ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಪಾಟೀಲ್ ಅಂತಕ್ಕಂಥ ಒಬ್ಬ ಶಿಕ್ಷಕ ಒಂದು ಇಬ್ಬರ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿದೆ. ಅದಕ್ಕೋಸ್ಕರ ನಾವು ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಸಿಗಬೇಕು. ಆ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂತ ಅಂದ್ರೆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕಂತ ಹೇಳಿ ನಾವು ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ನಾವು ಹೋರಾಟವನ್ನು ಮಾಡಿಲ್ಲ. ಇಲ್ಲಿ ನವೋದಯ ಕೋಚಿಂಗ್ ಸೆಂಟರ್ ಅಂತ ಪ್ರಗತಿ ನವೋದಯ ಕೋಚಿಂಗ್ ಸೆಂಟರ್ ಒಬ್ಬ ಶಿಕ್ಷಕ
ಕಲಿಸು ಬಿಡುವಟ್ಟು ಏನ್ ಸಿಕ್ಕಿದೆ ಒಂದು 10-11 ವರ್ಷದ ಇಬ್ಬರು ಬಾಲಕಿಯರ ಮೇಲೆ ಅತ್ಯಾಚಾರವನ್ನ ಒದಗಿಸಿದಂತ ಸುದ್ದಿಯನ್ನು ಕೇಳಿ ಬಂದಿದೆ. ಈಗ ಅವನನ್ನು ಈಗ ಪೊಲೀಸರು ಅವ್ರನ್ನೆಲ್ಲ ಹಿಡ್ಕೊಂಡು ಹೋಗಿದ್ದಾರೆ. ಸರಿ, ನಮಗೆ ಆಗ್ಬೇಡ, ನಮಗೆ ಗಲ್ಲಿಗೇರಿಸಿ ಕಠಿಣ ಶಿಕ್ಷೆಯನ್ನು ಕೈಗೊಳ್ಳುವ ರೀತಿಯ ಒಂದು ನಮಗೆ ನ್ಯಾಯವನ್ನು ಒದಗಿಸಬೇಕು ಆ ವಿದ್ಯಾರ್ಥಿನಿಯರ ಮೇಲೆ. ನಗರದಲ್ಲಿ ತಾವುಗಳ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ ಈ ತರಹದ ಘಟನೆಗಳು ಜಾಗೃತಿ ಮೂಡಿಸಬೇಕೆಂದು ಈ ಮೂಲಕ ಕೇಳಿಕೊಳ್ತೇವೆ. ಧನ್ಯವಾದಗಳು. ವಿಜಯ ಗೋಕಾಕ್. ಬೆಳಕಿಗೆ ಬರಲ್ಲ, ಪ್ರಥಮವಾಗಿ ಬಂದಿರೋದ್ರಿಂದ ಹೀಗಾಗಿ ಕಾನೂನು ರೀತಿ ಯಾವ ರೀತಿ ಕ್ರಮ ತೆಗೆದುಕೊಂಡು ಪೊಲೀಸ್ ಇಲಾಖೆ ತಗೊಳ್ತಾ ಇದ್ದಾರೆ. ಸೊ ಅದಕ್ಕೆ ಏನೇನು ಸಾಕ್ಷ್ಯಾಧಾರಗಳು ಬೇಕು ಅವ್ರ ಹಂತದಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ತರ ಆಗದ ರೀತಿ ನೋಡ್ಕೋಬೇಕಂತಂದ್ರೆ ತಾವೆಲ್ಲ ಏನು ಮನವಿ ಕೊಟ್ಟಿದ್ದೀರಿ, ಈ ನಮ್ಮ BO ಜೊತೆಗೆ ಚರ್ಚೆ ಮಾಡ್ಕೊಂಡು ಯಾವ ರೀತಿ ಸಂಘ ಸಂಸ್ಥೆಗಳು ಶಿಕ್ಷಣನ ಈ ರೀತಿ ಕೋಚಿಂಗ್ ನಡೆಸ್ತಾ ಇರ್ಬೋದು ಅಥವಾ ಅಲ್ಲಿ ಸಣ್ಣ ಮಕ್ಕಳು ಕಲಿತಾ ಇರ್ಬೋದು, ಆ ಒಂದು ಇದಕ್ಕೆ ಎಲ್ಲರಿಗೂ ಯಾರ್ಯಾರು ಇದ್ದಾರಲ್ಲ ಅವ್ರಿಗೆ ಒಂದು ಕಾನೂನು ರೀತಿಯಲ್ಲಿ ನಿಯಮಾನುಸಾರವಾಗಿ ಯಾವ ರೀತಿ ನಾವು ಕ್ರಮ ತೆಗೆದುಕೊಳ್ಳುವಂತ ಒಂದು ಕ್ರಮ ತಗೊಳ್ತೀವಿ. ಇನ್ನು ಮೇಲಿಂದ ಯಾವುದೇ ರೀತಿಯಿಂದ ನಮ್ಮ ಗೋಕಾಕ್ ತಾಲೂಕಿನಲ್ಲಿ ಆಗದ ರೀತಿ ನೋಡುವಂತ ನಮ್ಮೆಲ್ಲ ಅಧಿಕಾರಿಗಳು ಜವಾಬ್ದಾರಿ. ಥ್ಯಾಂಕ್ ಯು. ಅಂತ ಒಂದು ಪ್ರತಿಷ್ಠಿತ ನಗರದಲ್ಲಿ ಒಂದು ವಿಷಾದನೀಯ ಘಟನೆ ನಡೆದಿದೆ. ಯಾಕಪ್ಪ ಅಂತಂದ್ರೆ ನಾವು ನೋಡಬಹುದು, ಒಬ್ರು ಶಿಕ್ಷಣವನ್ನ ನೀಡುವಂತಹ ಶಿಕ್ಷಕರೇ ತಮ್ಮ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಎಸಗಿರುವಂತ ಬಹಳ ವಿಷಾದನೀಯ. ಈ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಏನೋ ಪಾಲಕರು ಒಳ್ಳೆ ಶಿಕ್ಷಣ ಏನ್ ನೀಡ್ತಾರೆ ಅನ್ನೋ ಕಾರಣಕ್ಕಾಗಿ ತಮ್ಮ ಸಂಸ್ಥೆಗೆ ವಿದ್ಯಾರ್ಥಿಗಳನ್ನ ಅಲ್ಲಿ ವಿದ್ಯಾಭ್ಯಾಸ ಮಾಡಲು ಕಳಿಸಿದಾಗ ಶಿಕ್ಷಕರು ಈ ರೀತಿ ಮಾಡೋದು ಸರಿಯಲ್ಲ. ಅದಕ್ಕಾಗಿ ಏನು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರವನ್ನು ಎಸಗಿದಂತಹ ಆರೋಪಿ ಇದಾರಲ್ಲ, ಆ ಆರೋಪಿಗೆ ಕಠಿಣವಾದ ಶಿಕ್ಷೆ ನೀಡಬೇಕು, ಆತನನ್ನ ಗಲ್ಲಿಗೇರಿಸಬೇಕು ಅಂತ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಪಾಟೀಲ್ ಅಂತಕ್ಕಂಥ ಒಬ್ಬ